15 ದಿವಸ ನಿರಂತರವಾಗಿ ಅದು ಭಾಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಆಟೋ LPG ಗ್ಯಾಸ್ ಅಭಾವ ಸೃಷ್ಟಿ ಏನಾಗಿದೆ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮಿನಿಸ್ಟ್ರಿ, ಅದಕ್ಕೊಬ್ಬರು ಮಂತ್ರಿಗಳಿದ್ದಾರೆ. ಬನ್ನಿ ಸರ್, ಹರ್ದೀಪ್ ಪುರಿ ಸಿಂಗ್ ಅಂತ, ನಮ್ಮ ಎಫ್ಸ್ಟೀನ್ ಫೈಲಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದವರು ಅವರು, ಹರ್ದೀಪ್ ಸಿಂಗ್ ಪೂರಿ ಅವರು. ಬನ್ನಿ ಸರ್. ಅದರಲ್ಲಿ ಕೆಲವು ಪಾತ್ರವನ್ನು ಪ್ರಮುಖವಾಗಿ ವಹಿಸ್ಕೊಂಡಿರುವಂಥವರು ಆಹಾರ ಮತ್ತು ನಾಗರಿಕ ಫುಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಪ್ಲೈಸ್, ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರಿ, ನಮ್ಮ ರಾಜ್ಯದವರೇ. ದಿನ ಬೆಳಗ್ಗೆ ಅಂದರೆ ಟನ್ಗಟ್ಟಲೆ ಸುಳ್ಳು ಹೇಳುವಂಥ ಏಕೈಕ ವ್ಯಕ್ತಿ ಪ್ರಹ್ಲಾದ್ ಜೋಶಿಯವರು. ಇವರಿಬ್ಬರು ಪ್ರಮುಖವಾಗಿ ಜನಸಾಮಾನ್ಯರ ಮುಂದೆ ಬಂದು ಸಮಸ್ಯೆ ಏನು ಇದೆಯಾ ಇಲ್ವಾ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕೋಮುಗಲಭೆ, ಅಸಾಮಾನ್ಯತೆಯನ್ನು ಸೃಷ್ಟಿಸುವಂಥ ಸನ್ನಿವೇಶಗಳನ್ನು ಬಿಂಬಿಸುವಂಥದ್ರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುವಂಥ BJP ಮುಖಂಡರುಗಳು. ಒಂದು ಕ್ಲಾರಿಫಿಕೇಷನು ನಾನು ತಮ್ಮ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಏಕೆಂದರೆ ಕೆಲವು, ನಾನು ಎಲ್ಲವನ್ನೂ ಹೇಳ್ತಾ ಇಲ್ಲ, ಕೆಲವು ಮಾಧ್ಯಮದವರು ಅವರು ಪಾಪ ಅವ್ರನ್ನ ಹೋಗಿ ಮಾತಾಡಿಸೋ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯ, ಯಾವ ಸರ್ಕಾರ ಅಂತ ಕೇಳಲ್ಲ ಇವರು ಅವ್ರನ್ನ, ಸರ್ಕಾರದ ವೈಫಲ್ಯ. ಆಮೇಲೆ ಕೊನೆಯಾಗಿ ಮುನಿಯಪ್ಪನ ಬಗ್ಗೆ ಮಾತಾಡ್ತಾರೆ. ಮುನಿಯಪ್ಪ ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟ್ರಿ, ಗೌರ್ಮೆಂಟ್ ಆಫ್ ಕರ್ನಾಟಕ. ಗೌರ್ಮೆಂಟ್ ಆಫ್ ಇಂಡಿಯಾ ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟರ್ ಅಲ್ಲ ಅವರು. ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅಲ್ಲಿ ಹುಬ್ಬಳ್ಳಿನಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟು ಬೇರೆ ಏನಿಲ್ಲ ಅವರು. ಗ್ಯಾಸ್ ಸಪ್ಲೈ ಮಾಡುವಂಥದ್ದೇ ಆಗಲಿ, ಪೆಟ್ರೋಲು, ಡೀಸೆಲ್ಲು ಮತ್ತು ಇತರ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ನ ಸಪ್ಲೈ ಮಾಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ನಾನು ಈಗಾಗಲೇ ಹೇಳ್ದಂಗೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್. ಅದರ ಅಡಿನಲ್ಲಿ 3 ಕಂಪನಿಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಎರಡನೇ ಒಂದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಮೂರನೇದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್. All the 3 corporations are coming under Ministry of Petroleum and Natural Gases, as I said. And also it is called as, Government of India is also called as a Public Sector Oil Marketing Companies ಅಂತ, OMCS ಅಂತ ಕರೀತಾರೆ. OMCs ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿವೆಲ್ಲ. ಆಯಿಲ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, OMCs, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಆಟೋ ಗ್ಯಾಸ್ನ ಸಪ್ಲೈ ಮಾಡುವಂಥ ಬಂಕ್ಗಳು ಅವರೇ, ಪ್ರಹ್ಲಾದ್ ಜೋಶಿಯವರೇ ನೀಡಿರುವಂಥ ಪ್ರಕಾರ 372 ಇದ್ದಾವೆ. 372 ಬಂಕ್ ಸ್ಟೇಷನ್ಸ್ಗಳು, ಗ್ಯಾಸ್ನ ಫಿಲಪ್ ಮಾಡುವಂಥದ್ದು, ಫಿಲ್ ಮಾಡಿ ಜನಗಳಿಗೆ ಸಪ್ಲೈ ಮಾಡುವಂಥದ್ದಕ್ಕೆ ಪೆಟ್ರೋಲ್ ಬಂಕ್ಗಳ ಥರ 372 ಇದ್ದಾವೆ. 372 ಪೈಕಿ 72 ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂದರೆ ಸರ್ಕಾರದ ಸೌಮ್ಯದ ಕಂಪನಿಗಳು, ಬಂಕ್ಗಳಿವು 72. ಇನ್ನು 300 ಪ್ರೈವೇಟ್ ಕಂಪನಿಯವರಿಗೆ ಕೊಟ್ಟಿದ್ದಾರೆ, ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಾರೆ ನಡೆಸುವಂಥದ್ದು. 372 ಕಂಪನಿಗಳಿಗೆ ಇವರು ನಾವು LPG ಗ್ಯಾಸನ್ನು ಎಷ್ಟು ಬೇಕೋ ಅಷ್ಟನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಆಯಿಲ್ ಕಾರ್ಪೊರೇಷನವ್ರು ಮಾಡ್ತಾವ್ರೆ ಅಂತ BJPಯವರು ಸುಮ್ಮನೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾವ್ರೆ. ಇವತ್ತು ನಾನು ಟ್ವಿಟ್ಟಲ್ಲಿ ನೋಡಿದ್ದೀನಿ, ಹಿಂದೂಸ್ತಾನ್ ಕಾರ್ಪೊರೇಷನ್, ಆಯಿಲ್ ಕಾರ್ಪೊರೇಷನ್ನವರು ಟ್ವೀಟ್ ಮಾಡಿದ್ದಾರೆ, ಯಾರು ಆತಂಕ ಪಡಬೇಕಾಗಿಲ್ಲ, ಎಲ್ಲವೂ ಸರಿ ಇದೆ, ಎಲ್ಲರಿಗೂ ನಾವು ಸಫಿಷಿಯೆಂಟಾಗಿ ಸಪ್ಲೈ ಮಾಡ್ತಾಯಿದ್ವಿ. ಎಲ್ಲರಿಗೂ ಸಫಿಷಿಯೆಂಟಾಗಿ ಸಪ್ಲೈ ಮಾಡುವಂಥದ್ದಾಗಿದ್ದರೆ ಮತ್ತು ಬೆಂಗಳೂರಲ್ಲಿ ಯಾಕೆ ಕಿಲೋಮೀಟ್ರ್ ಗಟ್ಟಲೆ 3 ದಿವಸ 4 ದಿವಸ ಪಾಪ ಆಟೋ ಡ್ರೈವರು ನಿದ್ದೆ ಇಲ್ಲದೇ ಕಾಯ್ಕೊಂಡಿರುವಂಥದ್ದು ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ವ? ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿ. ನಾನು ಕೆಲ ಆಟೋ ಸಂಘಟನೆಯ ಪದಾಧಿಕಾರಿಗಳು ಅಂತ ಹೇಳ್ಕೊಂಡು ಮಾಧ್ಯಮದ ಮುಂದೆ ಬಂದು ಕರ್ನಾಟಕ ರಾಜ್ಯ ಸರ್ಕಾರನ ಬೈತಾ ಇರುವಂಥವ್ರಿಗೆ ಒಂದು ಹೇಳುವಂಥದ್ದು ಇಚ್ಛೆಪಡ್ತೀನಿ. ದಯಮಾಡಿ ನೀವು ಯಾರೋ BJP ಸ್ಪಾನ್ಸರ್ಡು, BJPಯವರು ನಿಮ್ಮನ್ನು ಕಳಿಸಿ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡೋವಂಥದ್ದಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಬೇಸಿಕ್ ಕಾಮನ್ ಸೆನ್ಸ್ ಇರುವಂಥ ಒಂದು ವ್ಯವಸ್ಥೆ. ಇದು ಆಯಿಲ್ ಕಂಪನಿಗಳು ಮತ್ತು ಆಯಿಲ್ ಸಪ್ಲೈ ಮಾಡುವಂಥ ವ್ಯವಸ್ಥೆ, ಅದು ಪರ್ವ್ಯೂ ಯಾರು ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಬಂದು ಮಾತಾಡಿ. ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಏನಾದರೂ ಒಂದು ಕಿಂಚಿತ್ತು 1% ನಮಗೇನಾದರೂ ಪವರ್ ಇರುವಂಥದ್ದು ಇದ್ದರೆ ದಯಮಾಡಿ ಹೇಳಿ, ಆ ಕೆಲಸವನ್ನು ನಾಳೆನೇ ಮಾಡ್ತೀವಿ ನಾವು.
ಅದು ಬಿಟ್ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ. ಕಳೆದ 20 ದಿನಗಳ ಹಿಂದೆ 1 kg ಆಟೋ LPG ಗ್ಯಾಸ್ನ ಬೆಲೆ ಎಷ್ಟಿತ್ತು? 61 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? ಇವತ್ತು ದೇ ಆರ್ ಸೆಲ್ಲಿಂಗ್ ಓಪನ್ಲಿ ಇನ್ನು ಓಪನ್ ಮಾರ್ಕೆಟ್. ಅವ್ರು ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ 1 ಲೀಟರ್ 1 kg ಗ್ಯಾಸ್ಗೆ ದೇ ಆರ್ ಚಾರ್ಜಿಂಗ್ 142 ರೂಪೀಸ್. 142 ರೂಪೀಸ್ ದೇ ಆರ್ ಚಾರ್ಜಿಂಗ್. ಅಂದರೆ ಎಷ್ಟು ವ್ಯತ್ಯಾಸ ಎಷ್ಟು ಸ್ವಾಮಿ? ಮೋರ್ ದೆನ್ 150%. 150% ಹೈಕ್ ಮಾಡಿ ಗ್ಯಾಸ್ನ ಸೇಲ್ ಮಾಡ್ತಾ ಇದ್ದರೂ ಕೂಡ ಅವ್ರನ್ನ ಹಿಡಿಯೋದ್ರಲ್ಲಿ, ಅವ್ರನ್ನ ಮಾನಿಟರ್ ಮಾಡುವಂಥದ್ರಲ್ಲಿ ನೀವು ವಿಫಲರಾಗಿದ್ದೀರಿ. ಅಂದರೆ ಬ್ಲಾಕ್ ಮಾರ್ಕೆಟಿಂಗ್ಗೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಪ್ರೈವೇಟ್ನವ್ರದ್ದು ನಿಮಗೂ ಆಯಿಲ್ ಕಾರ್ಪೊರೇಷನ್ಸ್ಗಳು ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮಗೆ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 5 ಲಕ್ಷ ಜನ ಆಟೋ ಡ್ರೈವರ್ಗಳು ಗಿಗ್ ವರ್ಕರ್ಸ್ 5 ಲಕ್ಷ ಜನಕ್ಕೆ ಅನ್ಯಾಯ ಆಗಿದೆ. ಕಳೆದ 20 ದಿನಗಳಿಂದ ನಿರಂತರವಾಗಿ ಸಫರ್ ಮಾಡ್ತಾ ಇರುವಂಥ ಸಂಖ್ಯೆ 5 ಲಕ್ಷ ಜನ, 5 ಲಕ್ಷ ಕುಟುಂಬ. ಆಟೋ ಡ್ರೈವರ್ಸ್ಗಳು ಗಿಗ್ ವರ್ಕರ್ಸ್, ಫುಡ್ನ ಡೆಲಿವರಿ ಮಾಡ್ತಾರಲ್ಲ ಗಿಗ್ ವರ್ಕರ್ಸು. ಪಾಪ ಅವರು ಹೋಟ್ಲುಗಳೆಲ್ಲ ಬಂದಾಗ ಹೋಗಿದ್ರು, ಅವರು ಮನೆಗೆ ಹೊರಟೋಗ್ಯವ್ರೆ. ಅವ್ರು ದಿನನಿತ್ಯ ದುಡಿದು ತಿನ್ನುವಂಥದ್ದು. ಫುಡ್ನ ತೊಗೊಂಡಾಗ ಅವ್ರ ಮನೆಗೆ ಡೆಲಿವರಿ ಮಾಡೋದು ಮಾತ್ರ ಇಷ್ಟು ಕಮಿಷನ್ ಅಂತ ಕೊಡುವಂಥ ಒಂದು ವ್ಯವಸ್ಥೆ. 15,000 20,000 ರೂಪಾಯಿ ದುಡಿದು ತಿನ್ನುವಂಥವ್ರ ವರ್ಗಕ್ಕೂ ಮಣ್ಣು ಹಾಕ್ಬಿಟ್ರಿ. ಇದನ್ನು ಯಾರು ಮಾಡಬೇಕು? ಯಾರು ಮಾತಾಡಬೇಕು? ಅಟ್ಲೀಸ್ಟು ಇಂಥವರೆಗೂ 4 ಜನ ಮಂತ್ರಿಗಳಿದ್ದಾರೆ. ಭಾಳ ಪ್ರಮುಖವಾದ ಖಾತೆಯನ್ನು ವಹಿಸಿರುವಂಥ 4 ಜನ ಮಂತ್ರಿಗಳು. ಅಲ್ಲಿ ನಾನು ಹೇಳಿದ್ನಲ್ಲ, ಸುಳ್ಳು ಹೇಳುವಂಥ ದೊಡ್ಡ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಉಸಿರು ಬಿಡ್ತಾ ಇಲ್ಲ. ಎಲ್ಲಾದರೂ ಒಂದು ಸಣ್ಣದೊಂದು ಇನ್ಸಿಡೆಂಟು, ಒಂದೇ ಒಂದು ಪೈಸಾ ಏನಾದರೂ ಜಾಸ್ತಿ ಆದರೆ ಲಬ್ಬ ಅಂತ ಬಾಯಿ ಬಡ್ಕೊಂಡು ತಮಟೆ ಚಳುವಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ BJPಗರು ಎಲ್ಲಿ ಮಾತಾಡ್ತಾ ಇಲ್ಲ. ಆ ಸೋಮಣ್ಣ ಸುಳ್ಳು ಹೇಳೋದ್ರಲ್ಲಿ ಹಿ ಹ್ಯಾಸ್ ಬಿಕಮ್ ಮೋರ್ ಎಕ್ಸ್ಪರ್ಟ್. ಅಡಿಷ್ನಲ್ PhD ಮಾಡ್ಕೊಂಡಿದ್ದಾರೆ ಮಂತ್ರಿ ಆದಮೇಲೆ. ಹಿಂದೆ 2 PhD ಇದ್ದು, ಈಗ ಹೊಸ್ದಾಗಿ ಒಂದು PhD ತಗೊಂಡಿದ್ದಾರೆ. ಎಲ್ಲರನ್ನೂ ಮೀರಿಸುವಂಥ ಸುಳ್ಳು ಹೇಳ್ತಾರೆ ಅವರು. ಸುಳ್ಳು ಬಾಯಿ ತೆಗೆದು ಸುಳ್ಳು ಹೇಳ್ತಾರೆ. ನಾನು ಪತ್ರಿಕೆಯವರನ್ನು ಪ್ರಶ್ನೆ ಕೇಳಕ್ಕೋದೆ, ಇರಪ್ಪ ಗೊತ್ತು ನನಗೆ ಅಂತ ಗದರಿಸ್ತಾರೆ, ಪತ್ರಿಕೆಯವ್ರಿಗೆ ಗದರಿಸ್ತಾರೆ. 3ನೇವರು ಓಹೋ ಇನ್ನೊಬ್ಬ ನಮ್ಮ ಅಕ್ಕ, ಯಾರಪ್ಪ ಅವರು? ಶೋಭಕ್ಕ. ಎಲ್ಲಾದರೂ ಎಣ ಬಿದ್ದರೂ ಸಾಕು ಮೊದಲನೇ ಸ್ಥಾನದಲ್ಲಿ ಅವರೇ ಇರ್ತಾರೆ. ಅದೆಲ್ಲ ಹುಬ್ಳಿನಲ್ಲೆಲ್ಲ ಲವ್ ಜಿಹಾದ್ ಅಂತ ಅಲ್ಗೊಟ್ಟಾಗ್ಯವ್ರೆ ನಿನ್ನೆಯಿಂದ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಅವ್ರ ಕ್ಷೇತ್ರದಲ್ಲೇ ಸಾಕಷ್ಟು ಜನ ಪಾಪ ಆಟೋ ಡ್ರೈವರ್ನ ಸಫರ್ ಮಾಡ್ತಾವ್ರೆ. 4ನೇದು ನಮ್ಮ ಮಣ್ಣಿನ ಮಕ್ಕಳು, ಯಾರು? HD ಕುಮಾರಸ್ವಾಮಿ ಸಾಹೇಬರು. ಅವರು ಮಾತಾಡ್ತಾರೆ ನೆನ್ನೆ ದಿವಸ 15,000 ರೂಪಾಯಿ ಗ್ಯಾರಂಟಿ, ಒಂದು ಆಟೋ ಅವ್ರಿಗೆ ಗ್ಯಾರಂಟಿ ಕೊಡಲಿ ರಾಜ್ಯ ಸರ್ಕಾರ. ಅದು ಗ್ಯಾರಂಟಿ ರಾಜ್ಯ ಸರ್ಕಾರ ಯಾಕ್ರಿ ಕೊಡ್ತಾರೆ ಸ್ವಾಮಿ? ಬೇಸಿಕ್ ಕಾಮನ್ ಸೆನ್ಸ್ ಇದು ನನಗೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕಾಮನ್ ಸೆನ್ಸ್ ಅನ್ನುವಂಥದ್ದು ನಾನು ಅವ್ರಿಗೆ ಹೇಳಲ್ಲ. ಅವ್ರಿಗೆ ಹೇಳಿದ್ರೆ ಅವ್ರ ಭಕ್ತರು ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ನಮಗೆ ಬಾಯಿಗೆ ಬಂದಂಗೆಲ್ಲ ಬೈತಾರೆ. ಕುಮಾರಸ್ವಾಮಿ ಭಾಳ ಸಾಬಸ್ತರು, ಅವ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ನನಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವನು? 15,000 ಅವ್ರಿಗೆ ಕಂಪೆನ್ಸೇಷನ್ ಕೊಡುವಂಥದ್ದು ಯಾರು ಮಾಡಬೇಕು? ರಾಜ್ಯ ಸರ್ಕಾರ ಮಾಡಬೇಕಾ? ಅವರಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇರುವಂಥದ್ದು ಯಾರು? 60% ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀರಿ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ. ಅಷ್ಟು ಕಲೆಕ್ಟ್ ಮಾಡ್ತಾ ಇರುವಂಥ ಟ್ಯಾಕ್ಸ್ನ ನೀವು ತಗೊಂಡೋಗಿ ಎಲ್ಲ ಅದಾನಿ ಅಂಬಾನಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅವ್ರಿಗೆ 15,000 ರೂಪಾಯಿ ಪರ್ಯಾಯವಾಗಿ ಪರಿಹಾರ ಕೊಡುವಂಥ ಕೆಲಸವನ್ನು ಯಾರು ಮಾಡಬೇಕು ಸ್ವಾಮಿ? ಕುಮಾರಸ್ವಾಮಿಯವರೇ. ಯಾರು? ಕೇಂದ್ರ ಸರ್ಕಾರಕ್ಕೆ ಕೇಳಿ. ಅದು ಬಿಟ್ಟು ನಮಗೆ ಕೊಡಿ ಅಂತ ಇದ್ದೀರಲ್ಲ. ಪಾಪ ಭಾಳ ಇನ್ಫ್ಲೂಯೆನ್ಷಿಯಲ್ ಇದ್ದೀರಿ. ತಮ್ಮ ಪಾಪ HD ದೇವೇಗೌಡರು ಸಾಹೇಬರು ರಾಜ್ಯಸಭಾ MP, 1-to-1 he can speak, 1-to-1 he can fix an appointment with Prime Minister of India. He can definitely urge. ಬರೀ ಕರ್ನಾಟಕಕ್ಕೆ ಮಾತ್ರ ಈ ಧೋರಣೆ ಯಾಕೆ? ಕರ್ನಾಟಕಕ್ಕೆ ಮಾತ್ರ ಯಾಕೆ ಅನ್ಯಾಯ ಮಾಡ್ತಾರೆ ಅನ್ನುವಂಥ ದಯಮಾಡಿ ಕೇಳುವಂಥ ಕೆಲಸವನ್ನು ಮಾಡಿ. ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. ನಾಚಿಕೆ ಆಗಲ್ವ ನಿಮಗೆ BJPಯವರೇ? ಯಾವುದೋ ಸಣ್ಣ ವಿಚಾರ, ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಕೈಗೆತ್ತಿಕೊಂಡ್ರು ಅದಕ್ಕೆ ಅಪೋಸ್ ಮಾಡುವಂಥ ಒಬ್ಬರು MP ಗೆಲ್ಸೋರು ಮೈಸೂರು ಮತ್ತು ಕೊಡಗಿನವರು. ಅವರು ಎಲ್ಲಿ ಮಾತಾಡ್ತಾ ಇಲ್ಲಪ್ಪ. ಪಾಪ ನೆನ್ನೆ ಬಂದದ್ದು ಯಾರೋ ಆಫೀಸಸ್ಗಳು ನಾನು ಫೋನ್ ಮಾಡಿ ನಾನು ಮಾತು ಕೇಳಲ್ಲ ಅಂತ ಏನೋ ಹೇಳಿಕೆ ಕೊಟ್ಬಿಟ್ಟು ಹೋಗ್ಯವ್ರೆ. ಅದೇನು ಯಾಕೆ ಮಾತು ಕೇಳಲ್ಲ ನಿಮ್ಮದು ಅನ್ನುವಂಥದ್ದು ದಯಮಾಡಿ ಹೇಳಿ, ಜನಗಳಿಗೆ ಹೇಳಿ. ಯಾವ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಿದ್ದೀರಿ, ಏನು ಎತ್ತ ಅನ್ನುವಂಥದ್ದು ಜನಗಳಿಗೆ ಹೇಳಿ. ಕಾನೂನು ಬದ್ಧವಾಗಿದ್ದ ನಿಮ್ಮ ವ್ಯಾಪ್ತಿನಲ್ಲಿ ನಿಮ್ಗೆ ಅವಕಾಶವನ್ನು ಇರುವಂಥದ್ದು ಡೆಫಿನೆಟಾಗಿ ಎಲ್ಲ ಅಫಿಷಿಯಲ್ಸು ನಿಮ್ಮ ಮಾತು ಕೇಳಬೇಕು. ಅದಕ್ಕೆ ಮಾಧ್ಯಮದ ಮುಂದೆ ಬಂದು ನಾನು ಮಾತು ಕೇಳಲ್ಲ ಇದು ಅಫಿಷಿಯಲ್ಸು ಅಧಿಕಾರಿಗಳು ಅನ್ನೋಂಥದ್ದು. ನೀವು ಕೇಂದ್ರ ಸರ್ಕಾರ ತಂದಿರುವಂಥ ಯೋಜನೆ ಅನುಷ್ಠಾನ ಮಾಡೋದ್ರಲ್ಲಿ ನಿಮ್ಮ ಮಾತು ಕೇಳಲ್ಲ ಅನ್ನುವಂಥದ್ದು ಯಾವುದು ಅಂತ ಹೇಳಿ ಸ್ವಾಮಿ. ಅದು ಬಿಟ್ಟು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ?
ಅದು ರಾಜ್ಯ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ, ಎಮ್ ಎಲ್ ಎಗಳಿದ್ದಾರೆ, ಆಯಾ ಡಿಪಾರ್ಟ್ಮೆಂಟ್ ಮಂತ್ರಿ ಇದ್ದಾರೆ, ಸಿ ಎಮ್ ಇದ್ದಾರೆ, ಡಿ ಸಿ ಎಮ್ ಇದ್ದಾರೆ, ಅವ್ರು ಕೇಳ್ತಾರೆ. ಆಯಿತು, ನಿಮ್ಮನ್ನು ಯಾವ ಮಾತು ಕೇಳಲಿಲ್ಲ ಅನ್ನುವಂಥದ್ದು ಅದು ಹೇಳೋದು ಬಿಟ್ಬಿಟ್ಟು ಆಮೇಲೆ ಅದಿರಲಿ, ಅದು ಒಂದು ಕಡೆ. ಈ ಗ್ಯಾಸ್ ಬಗ್ಗೆ ಏನು ಹೇಳ್ತೀರ ಸ್ವಾಮಿ? ಒಂದು ಪತ್ರಿಕಾಗೋಷ್ಠಿ ಮಾಡಿ. ಆ ಪ್ರೀವಿಯಸ್ MP ಎಲ್ಲೋ ಕಾಣ್ತಾ ಇಲ್ಲ. ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ ಬಾಯಿಗೆ ಬಂದಂಗೆ ಬೈಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ವ್ಯಕ್ತಿ. ಇರಲಿ, ಜನಗಳು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಇದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ, ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಮುನಿಯಪ್ಪನವ್ರಿಗೆ ನಾವು ಈಗಾಗಲೇ ನಾನು ಮನವಿ ಮಾಡ್ಕೊಂಡಿದ್ದೀನಿ, ದಯಮಾಡಿ ದಿನ ಬೆಳಗ್ಗೆ ಇದ್ದರೆ ಪ್ರೆಸ್ ಮೀಟ್ ಮಾಡಿ. ಕೂತ್ಕೊಳ್ಳಪ್ಪಲ್ಲಿ, ದಿನ ಬೆಳಗ್ಗೆ ಎದ್ದು ಪ್ರೆಸ್ ಮೀಟ್ ಮಾಡಿ ಬಾಯಿ ಬಡ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಡಿ. ಮುನಿಯಪ್ಪನವ್ರು ಬೈಯುವಂಥ ಕೆಲಸವನ್ನು ಮಾಡಿ, ರಾಜ್ಯ ಸರ್ಕಾರದ ವೈಫಲ್ಯ ವಿಫಲ ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಡಿ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. ಮುನಿಯಪ್ಪನವ್ರಿಗೂ ಅದನ್ನೇ ಮನವಿ ಮಾಡ್ಕೊಂಡಿದ್ದೀವಿ, ದಯಮಾಡಿ ದಿನ ಬೆಳಗ್ಗೆ ಎದ್ದು ನೀವು ಪ್ರೆಸ್ ಮೀಟ್ ಮಾಡಿಕೊಂಡು ಆಯಿಲ್ ಕಾರ್ಪೊರೇಷನ್ ಕಂಪ್ನಿಗಳ ಜೊತೆ ಮೀಟಿಂಗ್ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ದೊಡ್ಡ ದುರ್ದೈವ, ಕಾಂಗ್ರೆಸ್ ಪಕ್ಷದ ದುರ್ದೈವ ಅಂತ ಹೇಳ್ಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದ್ದೇನೆ, ನಾನು ದಾವಣಗೆರೆ ದೊಡ್ಡ ದುರ್ದೈವ. ನೀವು ಯಾಕೆ ಸ್ವಾಮಿ ಡಿಫೆಂಡ್ ಮಾಡ್ಕೊತಾ ಇದ್ದೀರಿ? ಯಾರೋ ಕೊಲೆ ಮಾಡಿದ್ದು, ನಾನೇ ಕೊಲೆ ಮಾಡಿದ್ದು ಒಂದು ರೀತಿಯಿಂದ ತಲೆ ಮೇಲೆ ಹಾಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮುನಿಯಪ್ಪ ಸಾಹೇಬ್ರೆ, ನೀವು ನೇರವಾಗಿ ಹೇಳಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ಅವ್ರು ಸಪ್ಲೈ ಮಾಡಿದ್ರೆ ಕಾಯಿಲ್ ಕಂಪ್ನಿಯವ್ರು ಸಪ್ಲೈ ಮಾಡಿದ್ರೆ ಡಿಸ್ಟ್ರಿಬ್ಯೂಟರ್ ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದು ಹೇಳಿ. ನಿಮಗೂ ಅದಕ್ಕೂ ಏನಿದೆ ವ್ಯಾಪ್ತಿ? ಈಗ ಮೊನ್ನೆ ಎಂದು ಹೇಳೋಕ್ಕೆ ಶುರು ಮಾಡಿದ್ದೀರಿ, ಮುಂಚೆನೇ ಯಾಕೆ ಮಾಡಲಿಲ್ಲ? ನೆನ್ನೆ ಪ್ರಹ್ಲಾದ್ ಜೋಶಿಯವರು ಹೇಳ್ತಾರೆ, ಮುನಿಯಪ್ಪನವರ ಮೇಲೆ ಒತ್ತಡವನ್ನು ವಕ್ತಾರರು ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಇದೆಲ್ಲ ತಂದ ಮೇಲೆ ಈಗ ನಮ್ಮನ್ನು ಬೈಯೋಕ್ಕೆ ಶುರು ಮಾಡಿದ್ದಾರೆ. ಮುನಿಯಪ್ಪನವರು ಕೇಂದ್ರ ಸರ್ಕಾರವನ್ನು ಬೈಯೋಕ್ಕೆ ಶುರು ಮಾಡಿದರೆ, ಹಿಂದೆಲ್ಲ ನಮ್ಮನ್ನು ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು ಅಂತ ಅವರೇ ಹೇಳೋರು. ಪ್ರಹ್ಲಾದ್ ಜೋಶಿ, ನೀವು ಯಾಕೆ ಹೊಗಳ್ತಾ ಇದ್ದೀರಿ ಅವ್ರನ್ನ? ಏನು ಗನಂಧಾರಿ ಕೆಲಸವನ್ನು ಮೋದಿಯವರ ನೇತೃತ್ವದ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಹೇಳಿ ಯಾಕೆ ನೀವು ಹೊಗಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ? ನಮ್ಮದು ವೈಫಲ್ಯತೆ ಇದ್ದರೆ ನಮ್ಮ ಸಮಸ್ಯೆ ಇದ್ದರೆ, ನಮ್ಮದು ರಾಜ್ಯ ಸರ್ಕಾರ ಸಮಸ್ಯೆ ಇದ್ದರೆ ಹೇಳುವಂಥ ಕೆಲಸವನ್ನು ಮಾಡಿ. ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲರಾಗಿರುವಂಥದ್ದನ್ನ ನೀವ್ಯಾಕೆ ತಲೆ ಮೇಲೆ ಹಾಕ್ತಾ ಇದ್ದೀರಾ ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಅದನ್ನು ಮಾಡಬೇಡಿ ದಯಮಾಡಿ. ಆಮೇಲೆ ಎರಡನೇದು, ಹೋಟೆಲ್ಗೆ ಸಪ್ಲೈ ಆಗ್ತವಂಥ ಗ್ಯಾಸ್ಗಳು ಬಹುತೇಕ 50% ಹೋಟೆಲ್ಸ್ ಇನ್ ಬೆಂಗಳೂರು ದೇ ಆಲ್ ಕ್ಲೋಸ್ಡ್. ಆ ಹೋಟೆಲ್ ಅಸೋಸಿಯೇಷನ್ ಪದಾಧಿಕಾರಿಗಳಿದ್ದಾರಲ್ಲ, ಪಾಪ ಅವರು ಪಕ್ಷಾತೀತವಾಗಿ ದಯಮಾಡಿ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ. ಕಾಂಗ್ರೆಸ್ ವಿಚಾರದಲ್ಲಿ ಏನಾದರೂ ಇದ್ದರೆ ಎಲ್ಲರೂ ಬಂದುಬಿಡ್ತೀರಾ. ಈಗ ನಿಮ್ಗೆ ಅನ್ಯಾಯ ಆಗ್ತಾಯಿದೆ, ಹೋಟ್ಲುಗಳು ಕ್ಲೋಸ್ ಮಾಡ್ತಾಯಿದ್ದೀರಿ, ಒಬ್ಬರು ಮಾತಾಡ್ತಾ ಇಲ್ವಲ್ಲ, ಒಬ್ಬರು ಉಸಿರೇ ಬಿಡ್ತಾ ಇಲ್ವಲ್ಲ, ಮಾತೇ ಆಡ್ತಾ ಇಲ್ವಲ್ಲ, ಏನಿದು? ಸುಮಾರು 25-30% ಹೋಟ್ಲುಗಳು ಕ್ಲೋಸ್ ಆಗೋಗಿವೆ. ಸೌದೆಯಲ್ಲಿ ನೀವು ಒಲೆ ಹಚ್ಚಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಗ್ಯಾಸು ಬ್ಲಾಕ್ ಮಾರ್ಕೆಟಲ್ಲಿ 8,000 ರೂಪಾಯಿ ಮಾಡ್ತಾರೋ ಒಂದು ಸಿಲಿಂಡರ್ನ. ಅಲ್ಲಿ ಆ್ಯಕ್ಚುಯಲ್ ರೇಟೇ 1,900 ಇದೀಗ 2,400 ಆಗಿದೆ. 2 ಸರಿ 20 ದಿವಸದಲ್ಲಿ 2 ಸರಿ ಇನ್ಕ್ರೀಸ್ ಮಾಡಿದ್ರು ಗ್ಯಾಸ್ ರೇಟ್ನ. 2 ಸರಿ ಇನ್ಕ್ರೀಸ್ ಮಾಡಿದ್ರು ಬಾಯಿ ಹೊಲ್ಕೊಂಡು ಸುಮ್ಮನೆ ಕೂತಿದ್ರಿ, ಒಬ್ಬರು ಮಾತಾಡ್ತಾ ಇಲ್ಲ. 60 ರೂಪಾಯಿ ಡೊಮೆಸ್ಟಿಕ್ ಗ್ಯಾಸ್ ಜಾಸ್ತಿ ಮಾಡಿದ್ರು, ಉಸಿರು ಬಿಡ್ತಾ ಇಲ್ಲ. ನರೇಂದ್ರ ಮೋದಿ ವಿಶ್ವಗುರು ಅವರು 4ನೇ ತಾರೀಕು ಮೇವರೆಗೂ ಕಾಯ್ತಾವ್ರೆ. 5ನೇ ತಾರೀಕಿಂದನೇ ಶುರುವಾಗುತ್ತೆ ನೋಡಿ. 150 ರೂಪಾಯಿ ಆಗುತ್ತೆ ಪೆಟ್ರೋಲು, ಡೀಸೆಲ್ಲು. ಒಂದು ಡೊಮೆಸ್ಟಿಕ್ ಸಿಲಿಂಡ್ರ್ 100ಕ್ಕೂ 100 ಬೇಕಾದ್ರೆ ನಾನು ಇವತ್ತು ಬರ್ಕೊಡ್ತೀನಿ ನಿಮಗೆ, 2,000 ರೂಪಾಯಿ ಆಗುತ್ತೆ. ಕಮರ್ಷಿಯಲ್ 4,000 ಅವರೇ ಮಾಡ್ತಾರೆ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾವ್ರೆ ನಿಮ್ಮ ಮೈಂಡ್ನೀಗ. ಕಮರ್ಷಿಯಲಿಗೆ 4,000, 6,000, 8,000 ಕೊಟ್ಬಿಟ್ಟು ಖರೀದಿ ಮಾಡ್ತಾರಲ್ಲ ಹೋಟ್ಲವರು. ಇನ್ನೊಂದು 2 ತಿಂಗಳು ಆ ಲೆವೆಲಲ್ಲೇ ಖರೀದಿ ಮಾಡಿದರೆ, ಕೇಂದ್ರ ಸರ್ಕಾರ 3,000 ಜಾಸ್ತಿ ಮಾಡಿದರೆ, 3,000ಕ್ಕೆ ಮಾಡಿದರೆ, 4,000ಕ್ಕೆ ಮಾಡಿದರೆ, 8 ಕೊಡ್ತಿದ್ದು 4,000 ಬೆಟ್ರು ಅಂತಾರೆ. ಆವಾಗ ಮೋದಿಯವರು ಇಲ್ಲ ಅಂದಿದ್ದು ಈ ದೇಶದಲ್ಲಿ 8,000 ಕೊಟ್ಟೋಗೋದು, 10,000 ಕೊಟ್ಟೋಗೋದು. ಕೆಲವು ಅಂಧಭಕ್ತರು ಕೆಳಗಡೆ ಸುಟ್ಟೋತಾ ಇದ್ರು ಮೋದಿಯನ್ನು ಹೊಳುವಂಥದ್ದು. ಈ ಕೇಳಿ ಅವ್ರನ್ನ ಅಂಧಭಕ್ತರನ್ನ ಹೇಳ್ತಾರೆ, ಅಯ್ಯಯ್ಯೋ ಮೋದಿ ಇಲ್ದ ಇದ್ದಿದ್ರೆ, ರಾಹುಲ್ ಗಾಂಧಿ ಏನಾದರೂ ಇದ್ದಿದ್ರೆ ಇವತ್ತು ದಿವಸ ಪೆಟ್ರೋಲ್ ಬೆಲೆ 500 ರೂಪಾಯಿ ಆಗಿರೋರೇ. ನೋಡಿ ಪಕ್ಕದಲ್ಲಿ ಪಾಕಿಸ್ತಾನ ಅಂತಾರೆ, ಪಾಕಿಸ್ತಾನ ಹೋಲಿಕೆ ಮಾಡ್ತಾರೆ. ಈ ಥರ ಒಂದು ವ್ಯವಸ್ಥೆ ಅಂಧಭಕ್ತರು ಇಟ್ಕೊಂಡವ್ರೆ. ಇರಲಿ, ಅಂಧಭಕ್ತರು ಮಾಡಲಿ. ನಾನು ಎರಡನೇದು ಭಾಳ ಪ್ರಮುಖವಾಗಿ ಕಂಪೇರ್ ಮಾಡುವಂಥದ್ದು ಏನು ಅಂತಂದರೆ, ಈ ನರೇಂದ್ರ ಮೋದಿ ಸಾಹೇಬರು ಟ್ರಂಪ್ ವಿಚಾರದಲ್ಲಿ ಆ ಟ್ರೋಲ್ಗೆ ಸೋಷಿಯಲ್ ಮೀಡಿಯಾದಲ್ಲಿ
ಒಬ್ಬ ಪ್ರಧಾನಮಂತ್ರಿ ಈ ಲೆವೆಲ್ಗೆ ಬಹಳ ಕೇವಲವಾಗಿ ಕೀಳಾಗಿ ಜನಗಳು ಟ್ರೋಲ್ ಮಾಡ್ತಾ ಇರುವಂಥದ್ದನ್ನ ನಾನು ಯಾವ ಪ್ರಧಾನಿಗಳಿಗೂ ಕಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಟ್ರೋಲ್ಗೆ ಸಿಕ್ಕಾಕೊಂಬಿಟ್ಟವ್ರೆ. ಟ್ರಂಪು ಕೂತ್ಕೊಬೇಕು, ಎದ್ದು ನಿಂತ್ಕೊಬೇಕು. ಅದೆಲ್ಲೋ ಇಸ್ರಾಯೇಲ್ಗೆ ಹೋಗ್ಬಿಟ್ಟು ನಿತ್ಯಾನುನ ಸಮ್ಮುಖದಲ್ಲೇ ಇಂಡಿಯಾ ಈಸ್ ಮದರ್ಲ್ಯಾಂಡ್, ಇಸ್ರಾಯೇಲ್ ಈಸ್ ಫಾದರ್ಲ್ಯಾಂಡ್ ಅಂದ ತಕ್ಷಣ ಇವ್ರಿಗೆ ಸೀರೆ ಉಟ್ಬಿಟ್ಟು ಡ್ಯಾನ್ಸ್ ಆಡೋವಂಥ ಕೆಲಸವನ್ನು ಮಾಡಿಸ್ತಾವ್ರೆ. ಅದಾಗಿ ನೆಕ್ಸ್ಟ್ ಡೇನೇ ಶುರು ಮಾಡ್ಕೊಂಡ್ರು ಬಾಂಬ್ ಹಾಕೋಕ್ಕೆ ಇರಾನ್ಗೆ. ಇರಾನ್ ಸಚ್ ಎ ಗುಡ್ ಫ್ರೆಂಡ್ಲಿ ಕಂಟ್ರಿ ವಿತ್ ಇಂಡಿಯಾ. ಕಳೆದ 100-150 ವರ್ಷಗಳಿಂದ ಇಂಡಿಯನ್ ಗೌರ್ಮೆಂಟ್ನ ಭಾಳ ಇಷ್ಟಪಡುವಂಥ ಕಂಟ್ರಿಗಳ ಪೈಕಿ ಇದು ನಂಬರ್ 1 ಸ್ಥಾನದಲ್ಲಿದೆ ಇರಾನ್. ಅಂಥವ್ರನ್ನೇ ಎದುರಾಕೊಂಡ್ರು. ಒಂದೇ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಯುದ್ಧ ಮಾಡುವಂಥ ತಪ್ಪು ಅನ್ನುವಂಥ ಹೇಳೋವಂಥ ಕೆಲಸವನ್ನು, ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇವರು. ಎಷ್ಟು ಮಟ್ಟಿಗೆ ಇವರು ಅವ್ರಿಗೆ ಕ್ಲಚ್ಚಲ್ಲಿ ಸಿಗಾಕೊಂಬಿಟ್ಟವ್ರೆ. 2 ಪ್ರಮುಖವಾದ ವಿಚಾರಕ್ಕೆ ನರೇಂದ್ರ ಮೋದಿ ಅವರ ಕ್ಲಚ್ಚಲ್ಲಿ ಸಿಗಾಕೊಂಡವ್ರು. ಒಂದು ಎಪ್ಸ್ಟೀನ್ ಫೈಲು, ಇನ್ನೊಂದು ಅದಾನಿನ ಕಾಪಾಡಬೇಕು. ಅದಾನಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಆಫ್ ಅಮೇರಿಕಾದಲ್ಲಿ ಕೇಸ್ಗಳಿದ್ದಾವೆ. ಆ ಕೇಸ್ಗಳು ಕನ್ವಿಕ್ಟ್ ಆಗ್ಬಿಟ್ರೆ ಅದಾನಿ ಸಮೇತ ಇವರೆಲ್ಲ ಜೈಲಿಗೆ ಹೋಗ್ಬೇಕು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ. ಅದಕ್ಕೋಸ್ಕರ ಎದುರ್ಕೊಂಡು ಟ್ರಂಪ್ ಏನು ಹೇಳಿದ್ರು, ಟ್ರಂಪ್ ಓಪನ್ನ ಭಾಷಣ ಮಾಡ್ತಾರೆ. ಇನ್ ಕೇಸ್ ಇಫ್ ಮೋದಿ ಇಸ್ ನಾಟ್ ಗೋಯಿಂಗ್ ಟು ಲಿಸನ್ ಟು ಮೀ, ಐ ನೋ ಹೌ ಟು ಸ್ಪಾಯ್ಲ್ ಇಸ್ ಪೊಲಿಟಿಕಲ್ ಕ್ಯಾರೀರ್ ಅಂತ ಹೇಳ್ತಾರೆ. ಓಪನ್ನ ಭಾಷಣ ಮಾಡ್ತಾನೆ ಟ್ರಂಪ್. ಈ ಲೆವೆಲ್ಗೆ ಅಮೆರಿಕಕ್ಕೆ ಇಂಡಿಯಾ ತಗೊಂಡೋಗಿ ಅಡ ಇಡುವಂಥ ಕೆಲಸವನ್ನು ಮಾಡಿಬಿಟ್ಟು ಮುಗಿಸ್ಬಿಟ್ರು. ನೋಡಿ ಎಂಥ ದುರಂತ. ಕಳೆದ 15 ವರ್ಷದಿಂದ ವಾಣಿವಿಲಾಸ ವಾಟರ್ ವರ್ಕ್ಸ್ ಮೈಸೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಗೆ ಏನು ಬರುತ್ತೆ, ನೀರಿನ ದರ ಜಾಸ್ತಿ ಮಾಡಿಲ್ಲ. 1 ಲೀಟರ್ ನೀರನ್ನು ನೀವೇ ಆಗಲಿ ನಾವೇ ಆಗಲಿ ಬಾಯಿ ಮುಚ್ಕೊಂಡು 20 ರೂಪಾಯಿ ಕೊಟ್ಬಿಟ್ಟು 1 ಲೀಟ್ರನ್ನು ಬಾಟ್ಲಲ್ಲಿ ಕೊಂಡ್ಕೊತೀವಿ. 1 ಲೀಟರ್ ನೀರನ್ನು ಕಾರ್ಪೊರೇಷನವ್ರು ಚಾರ್ಜ್ ಮಾಡ್ತಾ ಇರುವಂಥದ್ದು 1,000 ಟ್ರೀಟೆಡ್ ವಾಟರ್, ಟ್ರೀಟ್ ಮಾಡಿರುವಂಥ ವಾಟರ್. ಕಾವೇರಿ ನೀರು ಯಥಾವತ್ ಕೊಡುವಂಥದ್ದಲ್ಲ. 1,000 ಲೀಟರ್ ನೀರಿನ ಬೆಲೆ ಅವರು ಚಾರ್ಜ್ ಮಾಡ್ತಾ ಇರುವಂಥದ್ದು 5 ರೂಪಾಯಿ. 5 ರೂಪಾಯಿ ಅಂದರೆ ಎಷ್ಟು ಪೈಸಾ 1 ಲೀಟ್ರಿಗೆ? ದಯಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 0.5 ಪೈಸೆ. 1 ಪೈಸಾ ಅಲ್ಲ, ಅರ್ಧ ಪೈಸಾ. 1 ಲೀಟ್ರ್ ನೀರಿಗೆ ಅವ್ರು ಚಾರ್ಜ್ ಮಾಡ್ತಾ ಇರುವಂಥದ್ದು ಕಾರ್ಪೊರೇಷನ್ನವರು ನಿಮಗೆ ನಿಮ್ಮ ಮನೆ ಒಳಗಡೆ ತಗೊಂಬಂದು ಬಿಡುವಂಥದ್ದಕ್ಕೆ. ನೀವು ಹೋಗಿ ಒತ್ಕೊಂಬರೋದಲ್ಲ, ನಿಮ್ಮ ಮನೆ ಒಳಗಡೆ ನಲ್ಲಿ ಒಳಗಡೆ ಓಪನ್ ಮಾಡಿದ ತಕ್ಷಣ ನೀರು ಬರಬೇಕು. ಅಂಥದ್ದಕ್ಕೆ ಅವ್ರು ಚಾರ್ಜ್ ಮಾಡ್ತಾ ಇರುವಂಥದ್ದು ಬರೀ ಅರ್ಧ ಪೈಸಾ. ಈಗ ಅವರು 1 ಲೀಟರ್ ನೀರನ್ನು ದರವನ್ನು ಜಾಸ್ತಿ ಮಾಡಿರುವಂಥದ್ದು 0.15 ಪೈಸೆ. 0.15 ಪೈಸೆ ಅಂದರೆ 25,000 ಲೀಟರ್ಸು ಮಿನಿಮಮ್ ನಿಮಗೆ ಕನ್ಸಂಪ್ಷನಿಗೆ ಕೊಟ್ಬಿಡ್ತಾರೆ. 25,000 ಲೀಟರ್ ಒಂದು ತಿಂಗಳಿಗೆ. ಅದಕ್ಕೆ ಇಂಥವರೆಗೂ ಚಾರ್ಜ್ ಮಾಡ್ತಾ ಇದ್ದಿದ್ದು 125 ರೂಪಾಯಿ ಅಷ್ಟೇ, 125 ರೂಪಾಯಿ. ಈಗ ಅದರದ್ದು ಚಾರ್ಜು, ಮಿನಿಮಮ್ ಚಾರ್ಜ್ ಜಾಸ್ತಿ ಮಾಡಿರುವಂಥದ್ದು 125 ರೂಪಾಯಿಯಿಂದ 163 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. 38 ರೂಪಾಯಿ ಜಾಸ್ತಿ ಮಾಡಿದ್ರು. ಎಷ್ಟಕ್ಕೆ? 25,000 ಲೀಟರ್ಸ್ಗೆ. ತಗೋ, ಅವ ಯಾರೋ ಮೇಯರ್ ಅಂತೆ BJPಯವರು, ಶಿವಕುಮಾರೋ ಯಾರೋ ಗೊತ್ತಿಲ್ಲ. 30% ಜಾಸ್ತಿ ಆಗೋಗಿದ್ದಾರೆ. 30% ಏನು 0.1 ಕೊಡ್ತಾ ಇರೋದೇ ಫೀಸು. 15 ವರ್ಷದಿಂದ ದರ ಜಾಸ್ತಿ ಮಾಡಿಲ್ಲ. ಬರೀ 30 ರೂಪಾಯಿ 35 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು. ಎಷ್ಟಿಗೆ? 25,000 ಲೀಟ್ರಿಗೆ 35 ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಒಂದು ವರೆಯ. ಅದರಿಂದ ಏನು ರಾಜ್ಯ ಸರ್ಕಾರ ಲೂಟಿ ಮಾಡಿಬಿಡ್ತಂತೆ. 1,000 ಕೋಟಿ ಬಂದ್ಬಿಡ್ತದಂತೆ. ಅದರಿಂದ 1,000 ಕೋಟಿ ಬಂದ್ಬಿಡ್ತದಂತೆ. ಅದರಿಂದ ಐಕ್ ಮಾಡಿರುವಂಥದ್ದು ಕಾರ್ಪೊರೇಷನ್ಗೆ ಬರುವಂಥದ್ದು ಅಮೌಂಟೇ 35 ಲಕ್ಷ ರೂಪಾಯಿ ಅಷ್ಟೇ. ಈ ಐಕಿಂದ ಕಾರ್ಪೊರೇಷನ್ಗೆ ಆದಾಯ ಬರುವಂಥದ್ದು ಬರೀ 35 ಲಕ್ಷ ರೂಪಾಯಿ. ಆ ಪರ್ಸೆಂಟೇಜಿನ ಇವರು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಒಂದು ಕಾಲಮಲ್ಲಿ ಹಾಕ್ಬಿಟ್ಟವ್ರೆ. ಈ ಕಾರ್ಪೊರೇಷನಲ್ಲಿ ಅವರ ಈ ಫೂಲ್ಸ್ಗಳು, ಅವ ಯಾರೋ ಇಂಜಿನಿಯರ್ ಅವರಲ್ಲ, ಈ ಫೂಲ್ಸ್ಗಳು ಪಕ್ಕದಲ್ಲಿ ಐಕ್ ಪರ್ಸೆಂಟೇಜ್ ಅಂತ ಹಾಕ್ಯವನೆ. ಬೇಕು ಅಂತ ಯಾರೋ ಹಾಕ್ಸವ್ರೆ 30%, 35%. ಇದನ್ನು ತಗೊಂಡೋಗಿ ಹೊಡಿತಾ ಇರೋದು.
ಎಲ್ಲ ಮಾಡಿ ಯಾರೋ ಪಾಪ ಸ್ನೇಹಿತರು ನಮ್ಮ ಆಂದೋಲನ ಪತ್ರಿಕೆಯವ್ರು ಫೋನ್ ಮಾಡಿದರು, ಏನು ಸಾರ್ ಎಲ್ಲಿದ್ದೀರಿ ನೀವು, 30% ಜಾಸ್ತಿ ಆಗೋಗಿದೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಭಾಳ ಜೋರಾಗಿ ಮಾತಾಡಿದ್ರು. ತಡೆಯೋಣ ಬರ್ತೀನಿ, ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತೀನಿ ತಡೆಯೋಣ. ಟೋಲು ಒಂದು ವರ್ಷಕ್ಕೆ 5,000 ಕೋಟಿಯಷ್ಟು ಕಲೆಕ್ಟ್ ಮಾಡ್ತಾವಲ್ಲ. ಇಂಥವರೆಗೂ ಟೋಲ್ 2019 ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದಿಂದ ಕಲೆಕ್ಟ್ ಮಾಡಿರುವಂಥ ಟೋಲು 23,000 ಕೋಟಿ. 23,000 ಕೋಟಿ ಟೋಲಿಂದ ಕಲೆಕ್ಟ್ ಮಾಡಿರುವಂಥದ್ದು. ನಿನ್ನೆಯಿಂದ ಅದು ಜಾಸ್ತಿ. ನಿನ್ನೆಯಿಂದ 1ನೇ ತಾರೀಕಿಂದ 5% ಜಾಸ್ತಿ ಮಾಡ್ಯವ್ರೆ. ಉಸಿರೇ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರು ಯಾರೂ ಉಸಿರು ಬಿಡ್ತಾ ಇಲ್ಲ. ಎಲ್ಲ ರೇಟ್ಸು ಜಾಸ್ತಿ ಆಗಿದೆ. ಬರೀ ಟೋಲ್ ಅಲ್ಲ, ಗ್ಯಾಸು, ನಿಮ್ಮ ಸಿಲಿಂಡ್ರದು, ಪೆಟ್ರೋಲು, ಡೀಸಲ್ಲು, ಪ್ರತಿಯೊಂದು ಜಾಸ್ತಿ ಮಾಡುವಂಥ ಕೆಲಸವನ್ನು ಕೇಂದ್ರದವ್ರು ಮಾಡ್ತಾಯಿದ್ರು. ಯಾರೂ ಉಸಿರು ಬಿಡ್ತಾ ಇಲ್ವಲ್ಲ ಸ್ವಾಮಿ. ರಾಜ್ಯ ಸರ್ಕಾರ ಎಲ್ಲೋ ಎಲೆಕ್ಟ್ರಿಸಿಟಿ ಬಿಲ್ 1 ಪೈಸಾ ಜಾಸ್ತಿ ಆದರೆ ವಾಟ್ರ್ ಬಿಲ್ಲು 1 ಪೈಸಾ, ಅದು ಎಷ್ಟಕ್ಕೆ ಅನ್ನುವಂಥದ್ದು ಹೇಳ್ತಾ ಇಲ್ಲ. ಇದಕ್ಕೆ ಏನು ಓಹೋ ದೊಡ್ಡ ಗಲಾಟೆ, ಏನು ಹೊಗೆ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಇದ್ರ ಬಗ್ಗೆ ಉಸಿರು ಬಿಡ್ತಾ ಇಲ್ಲ. ಕೊನೆಯದಾಗಿ ಹೊಗೆ ಸೊಪ್ಪು ಬೆಳೆಗಾರರನ್ನು ಸಂಪೂರ್ಣವಾಗಿ ಗುಂಡಿ ತೋಡು ಮುಚ್ಚಿಬಿಟ್ರು BJPಯವರು. 4 ತಾಲೂಕುಗಳಲ್ಲಿ ಹೊಗೆ ಸೊಪ್ಪು ಬೆಳೆದಿರುವಂಥವ್ರ ಕತೆ ನೀವು ನೋಡೋಕ್ಕಾಗಲ್ಲ. 1 kgಗೆ 350 ರೂಪಾಯಿ ಇದ್ದಿದ್ದು, ನಾವೆಲ್ಲ ಸ್ಟ್ರೈಕ್ ಮಾಡಿ ಕಮ್ಮಿ ಆದಾಗ 290 ರೂಪಾಯಿ ಆದಾಗ ನಾವೆಲ್ಲ ನಿರಂತರವಾಗಿ ಸುಮಾರು ಒಂದು 8-10 ಸಾರಿ ಹೋಗಿ ನಾನು ಸ್ಟ್ರೈಕ್ ಮಾಡಿ ITC ಕಂಪ್ನಿ ಮುಂದುಗಡೆ ಹೋಗಿ ಸ್ಟ್ರೈಕ್ ಮಾಡಿ ಅವ್ರನ್ನ ಗಲಾಟೆ ಮಾಡಿ ಒಂದು ಮೀಟಿಂಗ್ ಮಾಡಿಸಿ, ನಮ್ಮ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ, ನಾನು BM ರಾಮು ಅವರೆಲ್ಲ ಹೋಗಿದ್ದು ಆ ಮೀಟಿಂಗ್ಗೆ. DC ಅವ್ರ ನೇತೃತ್ವದಲ್ಲಿ ವಾರ್ನ್ ಮಾಡಿ ಕಂಪನಿಗಳಿಗೆ ಕನಿಷ್ಠ ಮಿನಿಮಮ್ ಬೆಲೆ 350 ರೂಪಾಯಿ 320 ರೂಪಾಯಿವರೆಗೂ ಕೊಡಬೇಕು 1 kg ಸೊಪ್ಪಿಗೆ ಅಂತ. ಬಹಳ ಒರ್ಜಿನಿಯಾ ಸೊಪ್ಪು ಬೆಳೆಯುವಂಥದ್ದು, ಹೈ ಕ್ಲಾಸ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಸೊಪ್ಪನ್ನು ಇಡೀ ಪ್ರಪಂಚದಲ್ಲಿ ಬೆಳೆಯುವಂಥದ್ದಕ್ಕೆ ಅವಕಾಶ ಇರುವಂಥದ್ದು, ಆ ಮಣ್ಣಿನ ಗುಣ ಇರುವಂಥದ್ದು ಪಿರಿಯಾಪಟ್ಟಣ, ಹುಣಸೂರು, KR ನಗರ ಮತ್ತು HD ಕೋಟೆ ಅಲ್ವಾ ಸರ್. ಹೈ ಕ್ವಾಲಿಟಿ ಒರ್ಜಿನಿಯಾ ಸೊಪ್ಪು ಬೆಳೆಯುವಂಥದ್ದು. ಅದೇ ಹೈ ಕ್ವಾಲಿಟಿ ಸೊಪ್ಪು ಆಂಧ್ರದಲ್ಲಿ ದೇ ಆರ್ ಸೆಲ್ಲಿಂಗ್ ಟುಡೇ ಫಾರ್ 350 rupees. ಟುಡೇ ಇಟ್ ಈಸ್ ಸೋಲ್ಡ್ ಅಟ್ ದ ರೇಟ್ ಆಫ್ ಓನ್ಲಿ 120 rupees. 150 rupees ಈಸ್ ದ ಮ್ಯಾಕ್ಸಿಮಮ್. 150 ರೂಪಾಯಿ 1 kgಗೆ ಅವರು ಸಮಾಧಿ ಮಾಡಾಕ್ಬಿಟ್ರು. ಈ ವಿಚಾರದಲ್ಲಿ ನಾವು ಸ್ಟ್ರೈಕ್ ಮಾಡಿ, ಅಪೋಸಿಷನ್ನವರಾಗಿ ಸ್ಟ್ರೈಕ್ ಮಾಡಿ, ಗಲಾಟೆ ಮಾಡಿ, ಅವರ ಕಂಪ್ನಿಯವ್ರಿಗೆಲ್ಲ ವಾರ್ನ್ ಮಾಡಿ ರೇಟ್ನ ಒಂಚೂರು ಜಾಸ್ತಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ರೆ ನೆಕ್ಸ್ಟ್ ಡೇನೇ ಕುಮಾರಸ್ವಾಮಿಯವರು, HD ದೇವೇಗೌಡರು ಸಾಹೇಬರು, ನಮ್ಮ ಸಾರಾ ಮಹೇಶ್ ಆದಿಯಾಗಿ ಅವರೆಲ್ಲರೂ ಡೆಲ್ಲಿಗೆ ಹೋಗಿ, ನಮ್ಮ ಹುಣಸೂರು MLA ಹರೀಶ್ ಗೌಡ ಅವರೆಲ್ಲರೂ ಹೋಗಿ ಡೆಲ್ಲಿಗೆ, ಇಲ್ಲಿನ MP ಆ ಪಿಯೂಷ್ ಗೋಯಲ್ ಹತ್ರ ಒಂದು ಸುತ್ತು ಕೂತ್ಕೊಂಡು ಕಾಫಿ ಕುಡಿತಾ ಇರೋದು ನಾನು ನೋಡಿದೆ ಒಂದು ಫೋಟೋನ. ಏನು ಮಾತಾಡೋದು ಗೊತ್ತಿಲ್ಲ. ನಾವೆಲ್ಲ ಮಾತಾಡ್ಬಿಟ್ಟಿದ್ವಿ ಪಿಯೂಷ್ ಗೋಯಲ್ ಹತ್ರ, ಸ್ಟ್ರಿಕ್ಟಾಗಿ ಸೀರಿಯಸ್ಸಾಗಿ ಹೇಳ್ಬಿಟ್ಟಿದ್ವಿ. ದೇವೇಗೌಡರು ಸಾಹೇಬರು ಭಾಳ ವಾರ್ನಿಂಗ್ ಮಾಡಿದ್ದಾರೆ. ಪಿಯೂಷ್ ಗೋಯಲ್ ಅವರು ನಾಳೆಯಿಂದಲೇ 350 ರೂಪಾಯಿ 1 kgಗೆ ಸಿಗುವಂಥ ಕೆಲಸವನ್ನು ಮಾಡ್ತಾರೆ ಆಶ್ವಾಸನೆ ಕೊಡೋದು. ಇದು ನಮ್ಮ ಕಾಳಜಿ, JDSನ ಕಾಳಜಿ, BJP ಕಾಳಜಿ ಅಂತ ಮಾಧ್ಯಮಗಳಲ್ಲೆಲ್ಲ ಬರ್ಸ್ಕೊಂಡ್ರು. ಬರ್ಸ್ಕೊಂಡಿದ್ದ ತಕ್ಷಣ ತಗೊಳಪ್ಪ ಡೈಲಿ 10 ರೂಪಾಯಿ ಕಮ್ಮಿ ಆಗ್ತಾರೆ. ಅದೇನು ಮಾತಾಡಿದ್ರು, ಏನು ಕಥೆನೋ ಗೊತ್ತಾಗ್ತಾಯಿಲ್ಲ. ಇಲ್ಲಿನ MP ಅವರು ಬಾಯೇ ಓಪನ್ ಮಾಡ್ತಾಯಿಲ್ಲ. ಅವ್ರು ಓಟ್ ಹಾಕಿಲ್ವ, ಹುಣಸೂರವ್ರು ಓಟ್ ಹಾಕಿಲ್ವ, ಪಿರಿಯಾಪಟ್ಟಣದವ್ರು ಓಟ್ ಹಾಕಿಲ್ವ ಸ್ವಾಮಿ, ಉಸಿರೇ ಬಿಡ್ತಾ ಇಲ್ಲ. ನಾನೆಲ್ಲ ಮಾತಾಡಿದ್ದೀನಿ. ಆ ಸಾರಾ ಮಹೇಶ್ ಅವ್ರ ಪಾಪ ನಮಗೆ ಭಾಳ ಆತ್ಮೀಯರವರು, ಸ್ನೇಹಿತರು. ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ರಿಗೂ ಗ್ಯಾರಂಟಿ ಕೊಡ್ತಾರೆ, ಪರಿಹಾರವಾಗಿ ಒಬ್ಬ ರೈತನಿಗೆ ಒಂದಷ್ಟು ದುಡ್ಡನ್ನ ಕೊಡಲಿ, ಪರಿಹಾರ ಧನವನ್ನು ಕೊಡಲಿ, ಸಪೋರ್ಟಿಂಗ್ ಪ್ರೈಸ್ ಕೊಡಲಿ. 1 kgಗೆ 100 ರೂಪಾಯಿಯಷ್ಟು ರಾಜ್ಯ ಸರ್ಕಾರ ಕೊಡಬೇಕಂತೆ. ಟ್ಯಾಕ್ಸ್ನ 40% GST ಕಲೆಕ್ಟ್ ಮಾಡ್ತಾರೆ ಹೊಗೆ ಸತ್ತ ಮೇಲೆ, ಟೊಬ್ಯಾಕೊ ಮೇಲೆ. ಆ ದುಡ್ಡನ್ನ ಅವ್ರು ಕೇಂದ್ರ ತಗೊಂಡು ಓದ್ತಾವ್ರೆ. ಅವ್ರನ್ನೂ ಕೊಡಿ ಅಂತ ಕೇಳ್ತಾ ಇಲ್ಲ ಇವರು, ರಾಜ್ಯ ಸರ್ಕಾರ ಕೊಡಬೇಕಂತೆ. ನೋಡಿ ಹೆಂಗಿದೆ ಕತೆ. ಇದು ಏನು ನನಗೆ ಮತ್ತೆ ತಿರುಗಿ ನನಗೂ ಅರ್ಥ ಆಗ್ತದೆ. ನನಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಅವ್ರಿಗಿಲ್ಲ ಅಂತ ಹೇಳಲ್ಲ ನಾನು, ಹೇಳಿದ್ರೆ ತಿರ್ಗಿ ಕೋಪ ಮಾಡ್ಕೊತಾರೆ ಅವರು. ನನಗೇ ಇಲ್ವಾ ಅಂತ ನಾನೇ ಪ್ರಶ್ನೆ ಮಾಡ್ಕೊಂಬರೋ ಪರಿಸ್ಥಿತಿ ಇದೆ. ನನಗೆ ಕಾಮನ್ ಸೆನ್ಸ್ ಇಲ್ವಾ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕಳ್ಕೊಂಬಿಟ್ಟಿದ್ದೀವ ನಾವೇನಾ ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ನಿಸ್ತಾ ಇದೆ. ಹೊಗೆ ಸೊಪ್ಪಿನ ಬೆಳೆಗಾರರನ್ನ ಸಂಪೂರ್ಣವಾಗಿ ಸಮಾಧಿ ಮಾಡಿ ಮುಚ್ಚಿಬಿಟ್ರು BJPಯವರು ಮತ್ತು JDSನವ್ರು ಸೇರಿಕೊಂಡು. ಇಲ್ಲಿನ MP ಉಸಿರೇ ಇಲ್ಲ, ಎಲ್ಲೂ ಉಸಿರಿಲ್ಲ.
ಆ ಕಾರಂಜಿ ಕೆರೆ ರಸ್ತೆಗೆ ಬೇಲಿ ಹಾಕ್ಯಂಡವ್ರಲ್ಲ ಸ್ವಾಮಿ ಇವರು ಮಹಾರಾಜರು. ಕೇಳಿರೆ ನಾವೇನ ಹೇಳಿರೆ ಮೇಲೆ ಅವರ ಅಂಧಭಕ್ತರು ಮೇಲೆ ಬೀಳ್ತಾರೆ ನಮ್ಮ ಮೇಲೆ. ರಸ್ತೆ ಇದೆಯಲ್ಲ ನೋಡಿದಿರೋ ದಯಮಾಡಿ, ಮಾಧ್ಯಮದವ್ರು ದಯಮಾಡಿ ಅಲ್ಲಿ ಹೋಗಿ ಒಂದು ಫೋಟೋ ಗಿಟೋ ಹೊಡೆದು ಒಂಚೂರು ಬರೀರಿ ಸರ್. ರಸ್ತೆಗೆ ಬೇಲಿ ಹಾಕಿ ನಮ್ಮದು ಅಂತ, ರಸ್ತೆನೇ ನಮ್ಮದು ಅಂತ ಬೇಲಿ ಹಾಕ್ಯಂಡು ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಕಾರಂಜಿ ಲೇಕ್ ರಸ್ತೆ ಇದೆಯಲ್ಲ, ಇದರಿಂದ ಚಾಮುಂಡಿ ಇದು ಕುರ್ಬಾರಳ್ಳಿ ರಸ್ತೆಯಿಂದ ಬಂದು ಆ ಕಡೆಗೆ ಹೋಗ್ತೀವಲ್ಲ ರೇಸ್ ಕೋರ್ಸ್ ಇದಕ್ಕೆ. ಆ ಕಾರಂಜಿ ಲೇಕ್ ರಸ್ತೆಗೆ ಬೇಲಿ ಹಾಕ್ಯಂಬಿಟ್ಟವ್ರೆ, ಯಾವುದು ವೆಹಿಕಲ್ ಹೋಗೋಕ್ಕಾಗ್ತಾ ಇಲ್ಲ. ಮಹಾರಾಣಿಯವರು ನಮ್ಮ MP ಅವರು ಪಾಪ ಕೇಳಿದ್ರೆ ಜಾಗ ನಮ್ಮದು ಅಂತಾರೆ. ಹಿಂದಿನ ರಾಜರು ಪಾಪ ಪುಕ್ಕಟ್ಟಿ ಎಲ್ರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಸಾರ್ವಜನಿಕರ ಉಪಯೋಗಕ್ಕೆ ಬೇಲಿ ಹಾಕ್ಯಂಡವ್ರೆ. ನಾವು ಇನ್ನೇನು ಹೇಳಲ್ಲ ಸ್ವಾಮಿ, ಇನ್ನೇನು ಹೇಳೋಣ. ನಮ್ಮ ಅಂಧಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಶ್ನೆ ಮಾಡಿದರೆ ಓಹೋ ರಾಜರು ಕರೆಕ್ಟು ಸ್ವಾಮಿ. ಈ ರಾಜ್ಯಕ್ಕೆ ನಲ್ವಾಡಿ ಕೃಷ್ಣರಾಜ ಒಡೆಯವ್ರನ್ನ ಪ್ರತಿಯೊಬ್ಬರು ನೆನೆಸ್ಕೊತಾರೆ, ನಾವು ನೆನೆಸ್ಕೊತೀವಿ. ಇವತ್ತು ಅದನ್ನು ಮಾತಾಡಿದ್ದ ಅಂದರೆ ಇಲ್ಲ, ಎಲ್ಲ ಯೋಜನೆಗಳಿಗೂ ಕಲ್ಲಾಕುವಂಥದ್ದು. ಈಗ ನಿಮಾನ್ಸ್ ಕೊಟ್ಟವ್ರೆ, ಅದಕ್ಕೆ ಎಲ್ಲ ಒಂದಷ್ಟು ಜನ ಎತ್ಕಟ್ಟವ್ರೆ, ಬೇಡ ಅದು ಬೇಡ ಅಂತ. ಕ್ರೀಡಾಂಗಣ ಬೇಡ ಅಂತ ಮುಗಿಸ್ಬಿಟ್ರು. ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರು ಎಕ್ಸಿಬಿಷನ್ ಸೆಂಟ್ರಲ್ಲಿ ಅದನ್ನು ಶುರು ಮಾಡಿದ್ದು, ಅದನ್ನು ತಡೆ ತಂದುಬಿಟ್ರು. ಇವರೇ ನಮ್ಮ MP ಅವರು. ಆ ಚಾಮುಂಡಿ ಬೆಟ್ಟದ ಮೇಲೆ ಮೂಲಭೂತ ಸೌಕರ್ಯಗಳನ್ನ ಕೊಡಿಸುವಂಥದ್ದಕ್ಕೆ ಅದಕ್ಕೂ ಕಲ್ಲು ಹಾಕಿದ್ರು. ಎಲ್ಲ ಯಾವ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಅನ್ನುವಂಥದ್ದಕ್ಕೆ ಒಂದು ಪ್ರವೃತ್ತಿ ಇಟ್ಕೊಂಡ್ಬಿಟ್ಟವ್ರೆ. ನಾವು ಏನು ಮಾಡೋಣ ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಅದರಿಂದ ದಯಮಾಡಿ ಏನು ಅಂತ ಜನಗಳಿಗೆ ಒಂದಷ್ಟು ತಿಳಿಸುವಂಥ ಕೆಲಸವನ್ನು ಮಾಡಬೇಕು ತಾವು ಮಾಧ್ಯಮ ಮಿತ್ರರು ಅಂತ ಹೇಳ್ಕೊಂಡು ನಮ್ಮ ವಿಜಯಕುಮಾರ್ ಅವರು ಒಂದೆರಡು ಮಾತಾಡ್ತಾರೆ ಬಗೆಹರಿಸೋ ಬಗ್ಗೆ ಮಾತಾಡಿ. ಹಾಂ ಸರ್. ದ್ವೇಷ ಮಸೂದೆ ಕಾಯ್ದೆ ಅಡಿಯಲ್ಲಿ 100ಕ್ಕೂ 100ರಷ್ಟು ಬರುತ್ತೆ ಪ್ರತಿಯೊಂದಕ್ಕೂ. ಈಗ ನಮ್ಮ ಮೇಲೆಲ್ಲ ಸ್ಟೇ ತಗೊಂಬಂದವರಲ್ಲ, ನಾವು ಏನು ತಗೊಂಬಂದಿದ್ದೀವಿ ನೀವು ಕಾರ್ಯಕ್ರಮ ನಿಮ್ದು ಏನು ಸ್ವಾಮಿ ಬರೀ ಸುಳ್ಳು ಹೇಳ್ಕೊಂತಿರ್ತಿರಲ್ಲ ಊರೆಲ್ಲ ಅಂತ ಅಂದರೆ, ನಮ್ಮ ವಿರುದ್ಧ 4 ಸ್ಟೇ ತಗೊಂಬಂದವ್ರು ಸಾರ್ ನನ್ನ ವಿರುದ್ಧ. ಇದು ಸಿದ್ದರಾಮಯ್ಯ ಸಾಹೇಬ್ರ ಭಾಳ ಅಶ್ಲೀಲ ಪದವನ್ನು ಉಪಯೋಗಿಸಿ ಮಾತಾಡಿರುವಂಥದ್ದು ದ್ವೇಷ ಕಾಯ್ದೆ ಬರಲ್ವಾ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಎಲೆಕ್ಷನ್ ಟೈಮಲ್ಲಿ. ಅದನ್ನು ಎಲೆಕ್ಷನ್ ಟೈಮಲ್ಲಿ ಮುಸ್ಲಿಮ್ಸು ಅನ್ನುವಂಥದ್ದು ರಾಜಕೀಯ ಚುನಾವಣೆಗೆ ಅಸ್ತ್ರ ಮಾಡ್ಕೊಂಡಿರುವಂಥ ಒಂದು ವ್ಯವಸ್ಥೆ BJPಯವರಿಗೆ. ಅಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಬಿಶ್ವಾಸ್ ಶರ್ಮನ್ ನಿಂತಿದ್ದು 3 ಕಡೆ ಪಾಸ್ಪೋರ್ಟ್ ಅವೆ. 2 ಮುಸ್ಲಿಂ ಕಂಟ್ರಿ, ಈಜಿಪ್ಟ್ ಒಂದು, UAE ಒಂದು, ಇನ್ನೊಂದು ಅಮೇರಿಕನ್ ಕಂಟ್ರಿ. 3 ನೀವೊಂದು ಹೊಸ ಕಾನೂನು ತಗೊಂಬಂದ್ರಲ್ಲ ಸ್ವಾಮಿ, ರಾಹುಲ್ ಗಾಂಧಿ ಅವ್ರನ್ನೇ ಜೈಲಿಗೆ ಹಾಕಬೇಕು ಅಂತ ಅವ್ರು MP ಇದನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿಸ್ಬಿಟ್ರಲ್ಲ. ಡ್ಯೂಯಲ್ ಪಾಸ್ಪೋರ್ಟ್ನ ಇಟ್ಕೊಂಡಿರುವಂಥವ್ರಿಗೆ ಜೈಲು ಶಿಕ್ಷೆ 7 ವರ್ಷ ಅಂತ ನೀವೇ ಮಾಡ್ಕೊಂಡಿದ್ದೀರಲ್ಲ, ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ಕೊಂಡ್ರಲ್ಲ. ಇವ್ರಿಗೆ ಅನ್ವಯಿಸಲ್ವಾ? ಅದಲ್ಲದೆ ಎಲ್ಲ ಮುಸ್ಲಿಂ ಕಂಟ್ರಿಲಿ ಇನ್ವೆಸ್ಟ್ ಮಾಡಿರುವಂಥದ್ದು ಅಮೌಂಟ್ ಎಷ್ಟು ಕೊಟ್ಟ? ಮೋರ್ ದೆನ್ 4,000 crores. ಮೋರ್ ದೆನ್ 4,000. ವಿಶ್ವಾಸ್ ಶರ್ಮಾ ಅನ್ನೋನು ಕಾಂಗ್ರೆಸ್ನಲ್ಲಿದ್ದ, ಅಲ್ಲೋದ್ಮೇಲೆ ವಾಷಿಂಗ್ ಮಿಷಿನಾಗ ಕ್ಲೀನ್ ಆಗಿಬಿಟ್ಟು ಹೊರಗಡೆ ಬಂದ ಅಂತ ತೋರಿಸೋದು ನೋಡಿ. ಈ ಥರ ವ್ಯವಸ್ಥೆ ಇದೆ. ಕಾನೂನುಗಳೆಲ್ಲ ಒಂದೊಂದು ರೀತಿಯಲ್ಲಿ ಒಂದೊಂದು. ಇದು ಒಂದು ಸೈಡ್ ಆಗೋಗುವಂಥ ಕೆಲಸಗಳು ದೇಶದಲ್ಲಿ ವಿದೇಶದಲ್ಲಿ ಬೆಳಿ ದೇಶಾದ್ಯಂತ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವನೆಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಸರ್ ಏನು ಬೇಕಾದ್ರೂ ಮಾತಾಡ್ಬೋದಾ? ಆಮೇಲೆ ನನ್ನ ವಿರುದ್ಧ ಯಾವ ಒಂದಷ್ಟು ಚಿಲ್ಟ ಪಲ್ಟಗಳನ್ನ ಹಿಂದ್ಗಡೆ ಬಂದು ನಿಂತ್ಕೊತವ್ರು ಅವ್ರ ಕೈಲೆಲ್ಲ ಮಾತಾಡ್ತಾನೆ. ಯಾವುದೋ ಯೂಟ್ಯೂಬ್ ಬರುತ್ತೆ, ಯೂಟ್ಯೂಬ್ಗಳಿಗೊಂದು ಹೇಳಿಕೆ ಕೊಡೋದು, ಅದನ್ನು ವೈರಲ್ ಮಾಡಿಸೋದು, ಏಕೋದ್ದೆಲ್ಲ ಮಾತಾಡಿಸೋದು. ನಮ್ಮ ಸರ್ಕಾರ ಇದೆ ಬರಲಿ, ಜಗಳಕ್ಕೆ ಬರಲಿ ಅಂತ. ಇಲ್ಲ, ಈಗ ಜಗಳಕ್ಕೆ ಬರಬೇಕಾ? ನಾವು ಕಾಯ್ತೀವಿ ರಾಜೇಶ್ ಅವರೇ, ಟೈಮ್ ವೆಯ್ಟ್ ಮಾಡ್ತೀವಿ. ಇರಲಿ, ಬಿಸಿಲು ಆದಮೇಲೆ ಮಳೆ ಬರಲ್ವೇ? ಬರೇ ನನ್ನ ವಿರುದ್ಧ ಅಲ್ಲ, ಪುಷ್ಪ ಉಮ್ಮನಾಥ್ ವಿರುದ್ಧ ಅಂತಂದರೆ ಪ್ರದೀಪ್ ಈಶ್ವರನ ವಿರುದ್ಧ ತಗೊಂಬಂದವರ ಒಂದು ಸುಮಾರು 8-10 ಇದರಲ್ಲಿ ಸ್ಟೇ ತಗೊಂಬಂದು. ಇವ್ರು ಮಾತ್ರ ಮಾತಾಡ್ಬೋದಂತೆ, ನಾವು ಮಾತಾಡೋಂಗಿಲ್ವಂತೆ. ಇವ್ರನ್ನ ಮಾತಾಡ್ಬೋದಂತೆ, ನಾವು ನೋಡಿ ಬೆಂಗಳೂರಲ್ಲಿ ಕೋರ್ಟ್ಗಳು ಹೆಂಗೆ ಕೆಲಸ ಮಾಡ್ತವೆ ಅನ್ನುವಂಥದ್ದಕ್ಕೆ ಅವ್ರ ವ್ಯಾಪ್ತಿ ಮೈಸೂರು ಪ್ರೆಸ್ ಮೀಟ್ ಮಾಡಿದ್ದು ನಾನು. ಮೈಸೂರಲ್ಲಿ ವಾಸ ಇರುವಂಥವ್ರು ತಗೊಂಡು ಬೆಂಗಳೂರಲ್ಲಿ ಸ್ಟೇ ಕೊಡ್ಬೋದಾ? ಬೆಂಗಳೂರು ಕೋರ್ಟು ನೀವು ಮೈಸೂರಿಗೆ ಹೋಗಿ ಸ್ವಾಮಿ ಅಂತ ಹೇಳ್ಬೋದಾಯ್ತಲ್ವಾ? ಎಲ್ಲಿ ಹೇಳಿದ್ರು? ಅಲ್ಲಿ ಸ್ಟೇ ಕೊಟ್ಟು ನಾವು ಹೋಗ್ಬೇಕಲ್ಲೀಗ ಕೇಸ್ಗೆ ಹೋಗುವಂಥ ಕೆಲಸವನ್ನು ಮಾಡಬೇಕು. ಇದು ವ್ಯವಸ್ಥೆ ಹಂಗಿದೆ ಸರ್, ಏನು ಮಾಡೋಕ್ಕಾಗಲ್ಲ. ನಿಮಗೆ ಚೆನ್ನಾಗಿ ಗೊತ್ತಲ್ಲ, ನಿಮ್ಮ ವಿರುದ್ಧನೂ ಬಂದಿರಲಿಲ್ವೇ ಕತೆ?
ಬಾಯಿಗೆ ಬಂದಂಗೆಲ್ಲ ಪತ್ರಕರ್ತನ ಅನ್ನೋದು ಅಲ್ಲದೆ ಮರೆತು ನಿಮ್ಮ ವಿರುದ್ಧ ಮಾತಾಡಿರಲಿಲ್ವೇ? ಏನಾಯಿತು? ಏನು ಮಾತಾಡಲಿಲ್ಲ. ನೀವು ಏನು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ಬಿಟ್ರಿ ಪಾಪ. ಇದು ವ್ಯವಸ್ಥೆ ಹಿಂಗಿದೆ. ವ್ಯವಸ್ಥೆನೇ ಕೆಟ್ಟ ಕೆರಡಿದು ಕೂತದೆ. ಆಮೇಲೆ ಮೈಸೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ. ಅದೇನೇ ಸುರ್ಜೇವಾಲ ಅವರು ಮಾತಾಡಿದ್ದಾರೆ, ಅದು ರಿಯಾಕ್ಟ್ ಮಾಡಿದ್ದಾರೆ, ಕೇಸ್ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ನಮ್ಮ ಲೀಗಲ್ ಟೀಮ್ಗೆ ಒಪ್ಪಿಸಿದ್ದಾರೆ. ಅದನ್ನು ಲೀಗಲ್ ಕೋರ್ಸ್ ವಿಲ್ ಟೇಕ್ ಪ್ಲೇಸ್ 100%. ಅದರ ಬಗ್ಗೆ ಮಾಡುವಂಥ ಕೆಲಸ ಮಾಡಿ. ಮೈಸೂರು ಸಿಟಿ ವ್ಯಾಪ್ತಿನಲ್ಲಿ ಸಿಟಿನೆಲ್ಲ ಪೂರ್ತಿ ಇವತ್ತು ಆಲ್ಮೋಸ್ಟ್ 10 ಲಕ್ಷ ವೆಹಿಕಲ್ಸ್ಗಳಿದ್ದಾವೆ. ಅದೇ ರಸ್ತೆ, ಅದೇ ವಿಡ್ತು ಲೆಂತು ಎಲ್ಲ ಅದೇ ರಸ್ತೆ. ಟ್ರಾಫಿಕ್ ಡೆನ್ಸಿಟಿ ಜಾಸ್ತಿ ಕಂಟ್ರೋಲ್ ಮಾಡುವಂಥದ್ದು ಸಿಗ್ನಲ್ಗಳಲ್ಲಿ ಆ ಸಿಗ್ನಲ್ ಹಾಕಿದರೆ ಅದಕ್ಕೂ ಅಡಚಣೆ. ಎಲ್ಲ ಕಡೆ ಸಿಗ್ನಲ್ ಅಂತ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳುವಂಥದ್ದು ಸಿಗ್ನಲ್ ವಿಚಾರಕ್ಕೆ. ಯಾವುದೋ ಒಂದು ಸಿಗ್ನಲ್ ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳುವಂಥ ಕೆಲಸಗಳಾಗ್ತಾಯಿದೆ. ನಾವು ಏನು ಮಾಡ್ಬೇಕು? ನಾನು ಅದನ್ನೇ ಅವತ್ತು ಮುಖ್ಯಮಂತ್ರಿಗೆ ಹೇಳಿದೆ, ನಿಮ್ಮ ಕೈ ಮುಗಿತೀವಿ ಸುಮ್ಮನೆ ಬಿಡಿ ಸರ್, ಏನು ಮಾಡೋಕ್ಕೆ ಹೋಗ್ಬೇಡಿ ಅಂತ. ಆದರೂ ಪಾಪ ನಮ್ಮೂರು ಏನೋ ಮಾಡೋ ಸುಮ್ಮನೆ ನೆನೆಸ್ಕೊಂಡು ಯಾವ ಒಂದಷ್ಟು ನೆನೆಸ್ಕೊಂಡಿದ್ದಂತೆ ಜನಗಳಿಗೆ ಅನುಕೂಲ ಆಗಲಿ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಅದಕ್ಕೂ ಎಲ್ಲದಕ್ಕೂ ಅಡಚಣೆ ಆದರೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಅರ್ಥ ಆಗ್ತದೆ.